ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮಾತನಾಡದವರು ಮರೆತು ಬಿಡುತ್ತಾರೆ, ಏಕೆಂದರೆ ಆಡಿದ ಮಾತು ಬಾಯಿಂದ ಹೊರಗೆ ಬರುತ್ತದೆ. ಆದರೆ ಕೇಳಿಸಿಕೊಂಡವರು ಮರೆಯಲ್ಲ, ಏಕೆಂದರೆ ಮಾತು ಕಿವಿಯಿಂದ ಮನಸ್ಸಿನೊಳಗೆ ಹೋಗಿರುತ್ತದೆ. ಆದ್ದರಿಂದ ಮಾತನಾಡುವಾಗ ವಿಚಾರ ಮಾಡಿ, ಯೋಚನೆ ಮಾಡಿ ಮಾತನಾಡಿ. ಇಲ್ಲಾಂದರೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಇವತ್ತು ನಾವು ದಿನಪಂಚಾಂಗದ ಮುಂಚೆ ಹಿಂದೂ ಪಂಚಾಂಗದ 16 ತಿಥಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗ ಸಾಕಷ್ಟು ವಿಚಾರಗಳಿಂದ ಬಹಳ ಮಹತ್ವ ಪಡೆದಿದೆ. ಹಿಂದೂಗಳು ಸೌರಮಾನ ಹಾಗೂ ಚಾಂದ್ರಮಾನ ಕಾಲಗಣನೆಗೆ ಪಂಚಾಂಗ ಎಂದು ಕರೆಯಲಾಗುತ್ತದೆ. ತಿಥಿ, ವಾರ, ನಕ್ಷತ್ರ, ಕರಣ ಮತ್ತು ಯೋಗ ಈ 5 ಅಂಗಗಳು ಸೇರಿ ಪಂಚಾಂಗ ಆಗಿದೆ. ಸೂರ್ಯ ಮತ್ತು ಚಂದ್ರನ ನಡುವೆ ಪ್ರತಿ 12 ವ್ಯತ್ಯಾಸವು ತಿಥಿಯನ್ನು ರೂಪಿಸುತ್ತದೆ. ಕೃಷ್ಣ ಪಕ್ಷದಲ್ಲಿ 15 ತಿಥಿಗಳು ಮತ್ತು ಶುಕ್ಲ ಪಕ್ಷದಲ್ಲಿ 15 ಇದೆ. ಒಟ್ಟು 16 ತಿಥಿಗಳು. ಯಾವ ತಿಥಿಯ ದೇವತೆ ಯಾರು, ತಿಥಿಯ ಗೊತ್ತಾಯ್ತಾ, ಯಾವ ದಿನ ಶುಭ ಕಾರ್ಯಕ್ಕೆ ಉತ್ತಮ, ಯಾವ ದಿನ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಎಲ್ಲದನ್ನು ತಿಳ್ಕೊಳ್ಳೋಣ ನಾವು. ಅಂದರೆ ಪಾಡ್ಯ, ಪ್ರತಿಪದ ಅಥವಾ ಪಾಡ್ಯಮಿ, ಪ್ರತಿಪದ ಅಥವಾ ಪಾಡ್ಯಮಿ 1ನೇ ತಿಥಿಯು ಅಧಿದೇವತೆ ಬ್ರಹ್ಮ. ಚಂದ್ರಕಲಾ ಎಂದರೆ ಅಮೃತ. ಇದು ಆನಂದವನ್ನು ನೀಡುವ ನಂದಾತಿಥಿ. ಎಲ್ಲ ವಿಧದ ಧಾರ್ಮಿಕ ಮತ್ತು ಮಂಗಳಕರ ಸಮಾರಂಭಗಳು, ಹಬ್ಬಗಳು, ಪ್ರಯಾಣ, ಮದುವೆ, ಪ್ರತಿಷ್ಠಾಪನೆ, ವ್ರತವನ್ನು ಆಚರಿಸುವುದು ಅಥವಾ ರಿಯಲ್ ಎಸ್ಟೇಟ್ ಮತ್ತು ಕೂದಲು ಕತ್ತರಿಸುವ ಶುಭ ಕಾರ್ಯಗಳಿಗೆ ಈ ದಿನ ಮಂಗಳಕರ. ಪ್ರತಿಪದ ತಿಥಿಯು ಗೊತ್ತಾಯ್ತಾ, ಕಾಮೇಶ್ವರಿ ದೇವಿನ ಪೂಜೆ ಮಾಡಿ. ದ್ವಿತೀಯ ಅಂದರೆ ಬಿದಿಗೆ. ಈ ತಿಥಿಯಂದು ಅಶ್ವಿನಿ ದೇವತೆಗಳು ಜನಿಸಿದವರು. ಚಂದ್ರಕಲಾ ಮರದ ವಿಧಾತ ಈ 2ನೇ ತಿಥಿಯನ್ನು ಆಳುತ್ತಾನೆ. ಇದು ಭದ್ರಾ ತಿಥಿಯಾಗಿದ್ದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಉತ್ತಮವಾಗಿದೆ. ಮನೆಗೆ ಅಡಿಪಾಯ ಹಾಕಲು, ಮದುವೆಗೆ, ಉದ್ಯೋಗವನ್ನು ಪ್ರಾರಂಭಿಸಲು ಅಥವಾ ಯಾವುದೇ ಕರ್ತವ್ಯ ಅಥವಾ ಯಾವುದೇ ಕೆಲಸವನ್ನು ಪ್ರಾರಂಭಿಸಲು ಮತ್ತು ಆಭರಣಗಳನ್ನು ತಿಳಿಸಲು ಒಳ್ಳೆಯದು. ದ್ವಿತೀಯ ತಿಥಿ ಆಳುವ ನಿತ್ಯಾದೇವಿ ಭಗಮಾಲಿನಿ ದೇವಿಗೆ ನಾವು ಮಂತ್ರ ಪಠಿಸಿಕೊಂಡು ಕೇಳಿಕೊಳ್ಳಿ. ತೃತೀಯ ತದಿಗೆ. ಪರಶುರಾಮನು ಈ ತಿಥಿಯ ಸಮಯದಲ್ಲಿ ಜನಿಸಿದವನು. ಚಂದ್ರಕಾಲ ಪೂಷ ಈ ತಿಥಿಯು ಅಧಿಪತಿ ವಿಷ್ಣು. ಇದು ಜಯದ ತಿಥಿ ಮತ್ತು ಈ ದಿನ ಆರಂಭಿಸುವ ಕೆಲಸ ವಿಜಯವನ್ನು ನೀಡುತ್ತಾನೆ. ಪ್ರಮುಖ ವ್ಯವಹಾರಗಳನ್ನು ಆರಂಭಿಸಲು, ಮದುವೆ, ಮೊದಲ ಸಂಗೀತ, ನೃತ್ಯಪಾಠ, ಮಗುವಿಗೆ ಮೊದಲ ಆಹಾರ, ನಿರ್ಮಾಣ ಕಾರ್ಯಗಳಿಗೆ ಇದು ಶುಭ ದಿನ. ತಿಥಿಯನ್ನು ಆಳುವ ನಿತ್ಯಾದೇವಿಗಿನ ಜ್ಞಾಪಿಸ್ಕೊಂಡು ಅವನ್ನ ಕೇಳ್ಕೊಳ್ಳಿ. ಚತುರ್ಥಿ ಚಂದ್ರಕಲಾ ತುಸ್ತಿ ಆಗಿದೆ. 4ನೇ ತಿಥಿಯು ಅಧಿಪತಿ ಯಮ. ಇದು ರಿಕ್ತಿ ತಿಥಿ ಮತ್ತು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ. ಶತ್ರುಗಳು ನಾಶ, ಅಡೆತಡೆಗಳು ನಿವಾರಣೆ, ಯುದ್ಧದ ಕಾರ್ಯಗಳನ್ನು ಮನೆಯನ್ನು ಸ್ವಚ್ಛಗೊಳಿಸುವುದು, ಶತ್ರುಗಳೊಂದಿಗೆ ಹೋರಾಡುವುದು, ಆಯುಧಗಳು ಮತ್ತು ಬೆಂಕಿಯ ಬಳಕೆ ಈ ದಿನ ಒಳ್ಳೆಯದು. ಯಾವುದೇ ಪ್ರಮುಖ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಶುಭ ದಿನ. ಈ ತಿಥಿಯ ಸಮಯದಲ್ಲಿ ಭಗವಾನ್ ಗಣೇಶನನ್ನು ನಾವು ಜನಿಸ್ತಾನೆ. ಇದನ್ನು ನಾವು ನೋಡ್ಕೊಳ್ಳೋಣ. ಚತುರ್ಥಿ ತಿಥಿಯು ಆಳುವ ನಿತ್ಯಾದೇವಿಗೆ ಬೇರುಂಡ ದೇವಿಗೆ ಪಠಿಸುವ ಮಂತ್ರ ಪಠಿಸ್ಕೊಳ್ಳಿ. ಪಂಚಮಿ ಸರಸ್ವತಿ ದೇವಿ ಈ ತಿಥಿಯನ್ನು ಜನಿಸುವ. ಚಂದ್ರಕಲಾ ಷಷ್ಠಿ ಈ 5ನೇ ತಿಥಿಯನ್ನು ಚಂದ್ರನು ಆಳುತ್ತಾನೆ. ಇದು ಪೂರ್ಣ ತಿಥಿ ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಒಳ್ಳೆಯ ಇದು. ವೈದ್ಯಕೀಯ ಚಿಕಿತ್ಸೆಗೆ, ವಿಷವನ್ನು ಶುದ್ಧೀಕರಿಸಲು ಮತ್ತು ಶಸ್ತ್ರಚಿಕಿತ್ಸೆಗೆ ಅನುಕೂಲವಾಗಿದೆ. ಪ್ರಮುಖ ವ್ಯವಹಾರಗಳು, ಮದುವೆ ಮತ್ತು ಚಿಕಿತ್ಸೆ ಪ್ರಾರಂಭಿಸಲು ಮಂಗಳಕರ ದಿನ ಇದು. ಗೊತ್ತಾಯ್ತು. ಪಂಚಮಿ ತಿಥಿಯು ಆಡಳಿತ ನಿತ್ಯಾದೇವಿ ಅಗ್ನಿವಾಸಿನಿ ದೇವಿಗೆ ನಾವು ಮಂತ್ರವನ್ನು ಪಠಿಸಿ ಅದನ್ನು ಕೇಳ್ಕೊಡಿ. ಷಷ್ಠಿ ತಿಥಿ ಆಳುವ ನಿತ್ಯಾದೇವಿ ಮಹಾವಜರೇಶ್ವರಿ ದೇವಿಗೆ ಪಠಿಸುವ ಮಂತ್ರ ನಾವು ಪಠಿಸ್ಕೊಂಡು ಕೇಳ್ಕೊಳ್ಳಿ. ಸಪ್ತಮಿ ಇದು ಸೂರ್ಯದೇವನ ಜನ್ಮತಿಥಿ. ಚಂದ್ರಕಲಾ ಧೃತಿ 7ನೇ ತಿಥಿಯನ್ನು ಇಂದ್ರನು ಆಳುತ್ತಾನೆ. ಯಾವುದೇ ಹೊಸ ಕೆಲಸವಿದ್ದು ಪ್ರಾರಂಭಿಸಲು ಇದು ಭದ್ರತಿಥಿ. ಸಾರಿಗೆಗೆ ಸಂಬಂಧಿಸಿದ ಚಟುವಟಿಕೆಗಳು, ಮದುವೆ, ಸಂಗೀತ, ನೃತ್ಯ, ಚರ್ಚೆ, ಅಲಂಕಾರದ ಮತ್ತು ಆಭರಣಗಳನ್ನು ಖರೀದಿಸುವುದು, ಪ್ರಯಾಣದ ಆರಂಭ, ಯುದ್ಧ ಮತ್ತು ದೈಹಿಕ ವ್ಯಾಯಾಮವನ್ನು ಪ್ರಾರಂಭಿಸಲು ಶುಭ ದಿನ. ಸಪ್ತಮಿ ತಿಥಿಯು ನಿತ್ಯಾದೇವಿಗೆ ಶಿವದೂತಿ ದೇವಿಗೆ ನಾವು ಮಂತ್ರವನ್ನು ಪಠಿಸಿಕೊಂಡು ಜ್ಞಾಪಿಸ್ಕೊಂಡ್ರೆ ಆಗತ್ತೆ. ಅಷ್ಟಮಿ ಇದು ಶ್ರೀಕೃಷ್ಣ ಮತ್ತು ದುರ್ಗಾಮಾತೆಯ ಜನ್ಮತಿಥಿ. ಚಂದ್ರಕಲಾ ಚಿನಿ
ವಸುಗಳು ಈ 8ನೇ ತಿಥಿಯನ್ನು ಆಳುತ್ತಾರೆ. ಇದು ಜಯದ ತಿಥಿ. ವಿಜಯವನ್ನು ನೀಡುತ್ತದೆ. ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುವ ಒಬ್ಬರ ರಕ್ಷಣೆಗೆ ಮತ್ತು ಕೋಟಿ ವಾಸ್ತುಶಿಲ್ಪ ಚರ್ಚೆ ಕೃತ್ಯಕ್ಕೆ ಒಳ್ಳೆಯದು. ಪ್ರಮುಖ ವ್ಯವಹಾರಗಳು, ಕ್ರೀಡೆ, ಕಲೆಗಳು, ಅಧ್ಯಯನ, ಮನೆ ಮತ್ತು ಎಸ್ಟೇಟ್ಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು, ಅಧ್ಯಯನ ಮತ್ತು ನಿರ್ಮಾಣವನ್ನು ಪ್ರಾರಂಭಿಸಲು ಶುಭ ದಿನ. ಅಷ್ಟಮಿ ತಿಥಿ ಆಳುವ ನಿತ್ಯಾದೇವಿ ತ್ವರಿತ ದೇವಿಗೆ ನಾವು ಮಂತ್ರವನ್ನು ಪಠಿಸ್ಕೊಂಡು ಕೇಳ್ಕೊಳ್ಳಿ. ನವಮಿ ಇದು ರಾಮನ ಜನ್ಮತಿಥಿ. ಚಂದ್ರಕಲಾ ಚಂದ್ರಿಕಾ ಈ 9ನೇ ತಿಥಿಯನ್ನು ಸರ್ಪ ಆಳುತ್ತದೆ. ಇದು ರಿಕ್ತಿ ತಿಥಿ ಮತ್ತು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ. ಶತ್ರುಗಳನ್ನು ಕೊಲ್ಲಲು, ವಿವಾಹಕಾರಿ ಕೃತ್ಯಗಳಿಗೆ ಮತ್ತು ಹಿಂಸೆಗೆ ಸೂಕ್ತವಾಗಿದೆ. ಪ್ರಮುಖ ವ್ಯವಹಾರಗಳಿಗೆ ಅಶುಭ ದಿನ. ಸ್ಪರ್ಧೆ, ದೈಹಿಕ ವ್ಯಾಯಾಮ, ಶೂಟಿಂಗ್ ಮತ್ತು ಉಪಕರಣಗಳೊಂದಿಗೆ ಕೆಲಸ ಮಾಡಲು ಉತ್ತಮ ದಿನ. ನವಮಿ ತಿಥಿ ಆಳುವ ನಿತ್ಯಾದೇವಿ ಕುಲಸುಂದರಿ ದೇವಿಗೆ ನಾವು ಪಠಿಸ್ಕೊಂಡು ಕೇಳ್ಕೋಬೇಕು. ದಶಮಿ ಇದು ಅಷ್ಟ ದಿಕ್ಪಾಲಕರ ದಿಕ್ಕುಗಳು ಅಧಿಪತಿಗಳು. ಜನ್ಮತಿಥಿ ಚಂದ್ರಕಲಾ ಕಾಂತ 10ನೇ ತಿಥಿಯನ್ನು ಧರ್ಮದಿಂದ ಆಳಾಡುತ್ತದೆ. ಇದು ಪೂರ್ಣ ತಿಥಿ ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಒಳ್ಳೆಯ ದಿನ. ಪುಣ್ಯ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಆಧ್ಯಾತ್ಮಿಕ ಆಚರಣೆಗಳು ಮತ್ತು ಗೃಹಪರೀಕ್ಷೆಗಳು ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸಲು, ಮದುವೆ ಆಭರಣಗಳನ್ನು ಖರೀದಿಸಲು, ಪ್ರಯಾಣ, ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡಲು ಶುಭ ದಿನ. ದಶಮಿ ತಿಥಿಯು ಆಳುವ ನಿತ್ಯಾದೇವಿ ನಿತ್ಯಾಂಬ ದೇವಿಗೆ ಪಠಿಸುವ ಮಂತ್ರ ಗೊತ್ತಾಯ್ತಾ. ಏಕಾದಶಿ ಇಂದು ಕುಬೇರನು ಜನ್ಮತಿಥಿ. ಚಂದ್ರಕಲಾ ಚೋಪ್ತಾ ರುದ್ರನು ಈ 11 ತಿಥಿಯನ್ನು ಆಳುತ್ತಾನೆ. ಇದು ಆನಂದವನ್ನು ನೀಡುವ ನಂದಾತಿಥಿ. ಉಪವಾಸ, ಪೂಜೆ, ಭರವಸೆಗಳನ್ನು ಈಡೇರಿಸುವುದು, ಮದುವೆ, ದೈಹಿಕ ವ್ಯಾಯಾಮಗಳನ್ನು ನಿರ್ಮಾಣ ಮಾಡುವ ತೀರ್ಥಯಾತ್ರೆ, ಆಧ್ಯಾತ್ಮಿಕತೆ, ಹಬ್ಬಗಳು, ಪ್ರತಿಜ್ಞೆಗಳು, ಅಲಂಕಾರ, ಆಗಮನ ಮತ್ತು ನಿರ್ಗಮನಗಳಿಗೆ ಶುಭ ದಿನ. ಏಕಾದಶಿ ತಿಥಿ ಆಳುವ ನಿತ್ಯಾದೇವಿಗೆ ನೀಲ ಪತಾಕ ದೇವಿಗೆ ನಾವು ಮಂತ್ರವನ್ನು ಪಠಿಸ್ಕೊಳ್ಳಿ. ದ್ವಾದಶಿ ಇದು ಭಗವಾನ್ ವಾಮನ ಜನ್ಮತಿಥಿ. ಚಂದ್ರಕಲಾ ಎಂದರೆ ಶ್ರೀ ಸೂರ್ಯನು 12ನೇ ತಿಥಿಯನ್ನು ಆಳುತ್ತಾನೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಭದ್ರತಿಥಿ. ಎಲ್ಲ ಧಾರ್ಮಿಕ ವಿಧಿವಿಧಾನವನ್ನು, ಪವಿತ್ರ ಕರ್ತವ್ಯಗಳು ನಿರ್ವಹಣೆಗಾಗಿ ಮಂಗಳಕರವಾಗಿದೆ. ಎಣ್ಣೆ ಸ್ನಾನ ಮತ್ತು ಪ್ರಯಾಣವನ್ನು ಈ ದಿನ ತಪ್ಪಿಸಿ. ಮದುವೆಗೆ ಈ ದಿನ ಮಂಗಳಕರವಲ್ಲ. ಮತ್ತು ದ್ವಾದಶಿ ಮಾಡಬಾರ್ದು. ತ್ರಯೋದಶಿ ಚಂದ್ರಕಲಾ ಪ್ರೀತಿ 13ನೇ ತಿಥಿಯನ್ನು ಮನ್ಮಥನು ಆಳುತ್ತಾನೆ. ಪ್ರದೋಷ ಎಂದು ಕರೆಯುತ್ತಾರೆ ಮತ್ತು ಪ್ರದೋಷ ಸಮಯದಲ್ಲಿ ಶಿವನ ಪೂಜೆಗೆ ತುಂಬ ಒಳ್ಳೆಯದು. ಇದು ಜಯತಿಥಿ ಮತ್ತು ವಿಜಯವನ್ನು ನೀಡುತ್ತಾನೆ. ಪ್ರಮುಖ ವ್ಯವಹಾರಗಳು ಪ್ರಾರಂಭಿಸಲು, ಹೊಸ ಬಟ್ಟೆ ಮತ್ತು ಆಭರಣಗಳು ಖರೀದಿ, ಪ್ರತಿಜ್ಞೆ ಮತ್ತು ಇಂದ್ರಿಯ ಸುಖಗಳು ವೀಕ್ಷಿಸಲು ಶುಭ ದಿನ. ಚತುರ್ದಶಿ ಇಂದು ನರಸಿಂಹದೇವರ ಜನ್ಮತಿಥಿ. ಚಂದ್ರಕಲಾ ಅಂಗದ ಕಾಳಿ 14ನೇ ದಿನವನ್ನು ಆಳುತ್ತಾನೆ. ಇದು ರಕ್ತತಿಥಿ ಮತ್ತು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ. ಯಾವುದೇ ಪ್ರಮುಖ ವ್ಯವಹಾರಗಳು ಅಶುಭ ದಿನ. ದಿನನಿತ್ಯದ ಕೆಲಸವನ್ನು ಮಾತ್ರ ಮಾಡಿ ಮತ್ತು ಧರ್ಮಗ್ರಂಥಗಳನ್ನು ಓದಿ. ಪ್ರಯಾಣ, ಕೂದಲು ಕತ್ತರಿಸುವುದು ಮತ್ತು ಅಲಂಕಾರ ಮಾಡುವುದನ್ನು ಇವತ್ತು ಮಾಡಬಾರ್ದು. ಚತುರ್ದಶಿ ತಿಥಿ ಆಳುವ ನಿತ್ಯಾದೇವಿಗೆ ಸರ್ವಮಂಗಳಾದೇವಿಗೆ ನಾವು ಮಂತ್ರವನ್ನು ಪಠಿಸ್ಕೊಳ್ಳಿ. ಅಮಾವಾಸ್ಯೆ ಈ ಸಮಯದಲ್ಲಿ ಶ್ರೀದೇವನು ಜನಿಸಿದನು. ಚಂದ್ರಕಾಲ ಪೂರ್ಣ ವಿಶ್ವದೇವಿಯು ಈ 15ನೇ ತಿಥಿಯನ್ನು ಆಳುತ್ತಾನೆ. ಇದು ಪೂರ್ಣ ತಿಥಿ. ಆದರೆ ಧಾರ್ಮಿಕ ಆಚರಣೆಗಳು ಮತ್ತು ಪೂಜೆಗಳನ್ನು ಹೊರತುಪಡಿಸಿ ಯಾವುದೇ ಕೆಲಸಕ್ಕೆ ಒಳ್ಳೆಯದಲ್ಲ. ಧಾರ್ಮಿಕ ಆಚರಣೆಗಳು, ದಾನ ಮತ್ತು ಅಗಲಿದವರಿಗೆ ವಿಧಿಗಳನ್ನು ನಿರ್ವಹಿಸುವುದನ್ನು ಹೊರತುಪಡಿಸಿ ಇತರೆ ಶುಭ ಕೆಲಸಗಳಿಗೆ ಅಶುಭ ದಿನ ಇದು. ಅಮಾವಾಸ್ಯೆ ಇದು ನಿತ್ಯಾದೇವಿಗೆ ಜ್ವಾಲಮಾಲಿನಿಗೆ ದೇವಿಗೆ ನಾವು ಮಂತ್ರವನ್ನು ಪಠಿಸ್ಕೊಳ್ಳಿ. ಪೌರ್ಣಮಿ ಇದು ಲಕ್ಷ್ಮೀದೇವಿ, ಭಗವಾನ್ ಹನುಮಾನ್, ಬುದ್ಧ ಮತ್ತು ದೇವಿ ಗಾಯತ್ರಿ ಜನ್ಮತಿಥಿ. ಚಂದ್ರಕಲಾ ಪೂರ್ಣಾಮೃತ ವಿಶ್ವದೇವರು ಈ 15 ತಿಥಿಯನ್ನು ಆಳುತ್ತಾನೆ. ಇದು ಸಂಪೂರ್ಣ ತಿಥಿ ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಒಳ್ಳೆಯ ಪ್ರಮುಖ ವ್ಯವಹಾರಗಳು, ನಿರ್ಮಾಣ, ಅಧಿಕಾರವನ್ನು ಸ್ವೀಕರಿಸುವುದು, ಕೆಲಸವನ್ನು ಪ್ರಾರಂಭ, ಆಧ್ಯಾತ್ಮಿಕ ಸಮಾರಂಭಗಳು, ಮನೆಯ ಕೆಲಸ ಮತ್ತು ದೈಹಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಮಂಗಳಕರ ದಿನ. ಪೌರ್ಣಮಿ ತಿಥಿಯು ನಿತ್ಯಾದೇವಿಗೆ ಜ್ವಾಲಮಾಲಿನಿ ದೇವಿಗೆ ನಾವು ಜ್ಞಾಪಿಸ್ಕೊಳ್ಳಿ. ಯಾವುದೇ ಇದಾಗಲಿ ನಾವು 15 ತಿಥಿಗಳಲ್ಲಿ ಯಾವತ್ತು ಮಾಡಬೇಕು, ಯಾವತ್ತು ಮಾಡಬಾರ್ದು ನಾವು ತಿಳ್ಕೊಂಡು ನಮ್ಮ ಹಿರಿಯವ್ರನ್ನ ಇನ್ನೊಂದ್ಸರಿ ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇವತ್ತು ದಿನ ಪಂಚಾಂಗ ತಿಳ್ಕೊಂಡ ದಿನಾಂಕ 24/1/2026 ಶನಿವಾರ, ಶ್ವಾಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶು ಋತು, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ಷಷ್ಠಿ, ರಾತ್ರಿ 10:47, ನಕ್ಷತ್ರ ಉತ್ತರಾಭಾದ್ರ, ಹಗಲು 1:06, ಮಳೆ ನರಳ ಒಂದನೇ ಪಾದ, ರಾಹುಕಾಲ 9:42ರಿಂದ 11:09, ಗುಳಿಕ ಕಾಲ 6:49ರಿಂದ 1:16, ಯಮಂಡ ಕಾಲ 2 ಗಂಟೆ 2 ನಿಮಿಷದ 3:28. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ. ಗೊತ್ತಾಯ್ತಾ? ಯಾವುದೇ ನಾವು ಮಾಡಬೇಕಾದ ಕೆಲಸನ ತಿಳ್ಕೊಂಡು ಮಾಡೋಣ.
ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.